ಇವತ್ತು ನಾವು ಅವರೆಕಾಳು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಹೇಗೋ ಅವರೆಕಾಳು ಸೀಸನ್ ನಡೀತಾ ಇದೆ, ಎಲ್ಲಿ ಹೋದರೂ ನಿಮ್ಗೆ ಅವರೆಕಾಯಿ ಮಾರ್ತಾ ಇರ್ತಾರೆ. ಆ್ಯಂಡ್ ಆಲ್ಸೋ ಬೆಂಗಳೂರಲ್ಲಿ ಅವರೆಕಾಳು ಮೇಳನೇ ನಡೀತಾ ಇದೆ. ಅಲ್ಲಿ ಹೋದರೆ ನಿಮಗೆ ವೆರೈಟಿ ಅವರೆಕಾಳು ಯೂಸ್ ಮಾಡ್ಕೊಂಡು ಏನೇನೆಲ್ಲ ಮಾಡ್ಬೋದು ಅಂತ ನಿಮಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ನೀವು ಟ್ರೈ ಮಾಡ್ಬೋದು ಅಲ್ಲಿ. ಸೊ ಅವರೆಕಾಳು ಸಾರು ಮಾಡೋಕ್ಕೆ ನಾನು ಫಸ್ಟು ಟೊಮೆಟೊ ತೊಗೊಂಡಿದ್ದೀನಿ 5 ಆ್ಯಂಡ್ 1 kg ಅವರೆಕಾಯಿ ತೊಗೊಂಡಿದ್ದೀವಿ. ಆ್ಯಂಡ್ ತೊಗೊಂಡಿರೋ ಟೊಮೆಟೊನೆಲ್ಲ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀವಿ. ನೀವು ಅವರೆಕಾಳನ್ನ ರಾತ್ರಿ ನೆನೆಸಿ ಅದನ್ನು ಸಿಪ್ಪೆ ತೆಗೆದು ಮಾಡಬಹುದು. ಅದಕ್ಕೆ ಹಿದಕಿದ ಬೇಳೆ ಅವರೆಬೇಳೆ ಸಾರು ಅಂತ ಕರೀತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ನೀವು ಬೇಯಿಸಿದ ಮೇಲೆ ಸ್ಮ್ಯಾಶ್ ಆಗಿ ಒಂಥರ ಅದು ಒಳ್ಳೆ ಟೇಸ್ಟ್ ಇರುತ್ತೆ. ನಾವಿವತ್ತು ಅದನ್ನು ಹಿದಕಿದ ಬೇಳೆ ಅವರೆಬೇಳೆ ಸಾರು ಮಾಡ್ತಾಯಿಲ್ಲ, ಮಾಮೂಲಿ ಮಾಡ್ತಾಯಿದ್ದೀವಿ. ಇದಕ್ಕೆ ಮಸಾಲೆಗೆ ಖಾರ ರುಬ್ಕೋಬೇಕು. ಇದಕ್ಕೆ ನಾವು ಕಾಯಿ, ಖಾರದ ಪುಡಿ ಆ್ಯಂಡ್ ಸಾಂಬಾರು ಪೌಡರ್ ಹಾಕಿದ್ದೀವಿ. ಇದು ಸಾಂಬಾರು ಪೌಡರ್ ಮನೇಲೇ ಮಾಡಿರೋದು. ನಾವು ಸಾಂಬಾರು ಪೌಡರ್ ಮಾಡುವಾಗಲೇ ಇದಕ್ಕೆ ನಾವು ಸ್ವಲ್ಪ ಮಸಾಲ ಐಟಮ್ಸ್ ಆ್ಯಡ್ ಮಾಡಿರ್ತೀವಿ. ಲೈಕ್ ಜೀರಿಗೆ, ಮೆಂತ್ಯ, ಮೆಣಸು, ಚಕ್ಕೆ ಈ ಥರ ಎಲ್ಲವೂ ಆ್ಯಡ್ ಮಾಡಿರ್ತೀವಿ. ಸೊ ನಾವು ಎಕ್ಸ್ಟ್ರಾ ಗರಂ ಮಸಾಲ ಅಂತೇನು ಹಾಕ್ಕೊಳ್ಳೋದಿಲ್ಲ. ಸೊ ಮೊದಲಿಗೆ ಕುಕ್ಕರ್ ತೊಗೊಂಡು ಅದಕ್ಕೆ ನಾವು ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಕಾದ್ಮೇಲೆ ನೀವು ಸಾಸಿವೆನ ಹಾಕ್ಕೊಳ್ಳಿ. ಅದು ಸೌಂಡ್ ಬರುತ್ತೆ ಚಟಾಪಟ ಅಂತ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಸಾಸಿವೆ ಸೌಂಡ್ ಬಂದ ಮೇಲೆ ನೀವು ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಫುಲ್ ಫ್ರೈ ಮಾಡಿ. ಇಲ್ಲಿ ನಾವು ಜಾಸ್ತಿ ಈರುಳ್ಳಿ ತೊಗೊಂಡಿಲ್ಲ, ಒಗ್ಗರಣೆಗೆ ಎಷ್ಟು ಬೇಕಷ್ಟೇ ತೊಗೊಂಡಿದ್ದೀವಿ. ಸೊ ಕೆಲವರು ಸಾಂಬಾರು ಮಾಡಾದಮೇಲೆ ಏನು ಮಾಡ್ತಾರೆ, ಒಗ್ಗರಣೆಗೆ ಹಾಕ್ತಾರೆ. ಅದು ಒಂದು ಮೆಥಡು. ಇದು ಇನ್ನೂ ಚೆನ್ನಾಗಿರುತ್ತೆ, ಸಾಂಬಾರಿಗೆಲ್ಲ ಹಿಡ್ಕೊಳ್ಳುತ್ತೆ. ಆ್ಯಂಡ್ ಸಾಂಬಾರು ಬೇಗ ಕೆಡಲ್ಲ ನೀವು ಈ ಥರ ಮೊದಲೇ ಒಗ್ಗರಣೆಗೆ ಹಾಕ್ಕೊಂಡು ಮಾಡೋದ್ರಿಂದ. ಸೊ ಇಲ್ಲಿ ಸ್ವಲ್ಪ ನೀವು ನೋಡಿದ್ರೆ ಕರಿ ಲೀವ್ಸ್ ಹಾಕಿದ್ದೀವಿ, ಕರಿಬೇವಿನ ಸೊಪ್ಪು ಆ್ಯಂಡ್ ರುಬ್ಬಿದ್ದ ಮಸಾಲೆ ಏನು ಕಾಯಿ, ಖಾರದ ಪುಡಿ ಆ್ಯಂಡ್ ಸಾಂಬಾರು ಪೌಡರ್. ಇದಕ್ಕಿನ್ನೇನು ಹಾಕಿಲ್ಲ. ಖಾರ ಅಂದರೆ ಇಷ್ಟೇ ಹಾಕಿರೋದು. ನೀವು ಇಷ್ಟೇ ಹಾಕಿದ್ರೂ ಅವರೆಕಾಳಲ್ಲೇ ಬೇಕಾದಷ್ಟು ಟೇಸ್ಟು ಇರುತ್ತೆ ಅನಿಸುತ್ತೆ. ಸೊ ಏನು ಹಾಕ್ತಲ್ಲ ಇಷ್ಟು ಮಾಡಿಬಿಟ್ರೇನೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಈ ಏನು ಮಸಾಲೆ ಇದೆ ಅಲ್ಲ, ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋಬೇಕು. ಏನಾದರೂ ಹಸಿ ಸ್ಮೆಲ್ಲು ಏನಾದರೂ ಇದ್ದರೆ ಹೋಗುತ್ತೆ. ಆ್ಯಂಡ್ ಮಸಾಲ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಥರ ಬೇಯಿಸ್ಕೊಳ್ಳೋದ್ರಿಂದ. ಸ್ವಲ್ಪ ಎಣ್ಣೆ ಸೈಡಲ್ಲಿ ಬಿಡಬೇಕು. ಈ ಥರ ಆದಮೇಲೆ ನೀವೇನು ಆವಾಗಲೇ ವೆಜಿಟೇಬಲ್ಸ್ ರೆಡಿ ಮಾಡ್ಕೊಂಡಿದ್ರಲ್ಲ, ಲೈಕ್ ಟೊಮೆಟೊ ಅದನ್ನು ಹಾಕ್ಕೊಳ್ಳಿ. ಆ್ಯಂಡ್ ಇದನ್ನು ಮಿಕ್ಸ್ ಮಾಡಿ. ಸೊ ಟೊಮೆಟೊ ನಾವು ಹುಳಿಗೆ ಹಾಕ್ಕೊಳ್ಳೋದ್ರಿಂದ ಹುಳಿ ಟೊಮೆಟೊ ತೊಗೊಳ್ಳಿ. ನಾವಿಲ್ಲಿ ಹುಣಸೆ ಹಣ್ಣು ಯೂಸ್ ಮಾಡ್ತಾಯಿಲ್ಲ. ಆ್ಯಂಡ್ ಆಲೂಗೆಡ್ಡೆ ಹಾಕ್ಕೊಳ್ಳಿ. ಆಲೂಗೆಡ್ಡೆ ಹಾಕೊಂಡ್ಮೇಲೆ ಈ ಥರ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಹಿಡ್ಕೋಬೇಕು ಆ ಥರ ವೆಜಿಟೇಬಲ್ಸ್ಗೆ. ಸೊ ಸ್ವಲ್ಪ ಹೊತ್ತು ಈ ಥರ ಮಾಡಿಬಿಟ್ಟು ನಮ್ಮದು ಏನು ಸಾಂಬಾರು ಮಾಡುವಾಗ ಯಾವ್ಯಾವಾಗ ಏನೇನು ಹಾಕಬೇಕು ಆ ಥರ ಹಾಕಿ ಮಾಡಿದ್ರೇ ಸಾಂಬಾರು ಒಳ್ಳೆ ಟೇಸ್ಟ್ ಬರೋದು. ಎಲ್ಲ ಒಟ್ಟಿಗೆ ಹಾಕಿ ನಾವು ಮಾಡ್ಬೋದು, ಬಟ್ ಅದು ಕರೆಕ್ಟಾಗಿ ಟೇಸ್ಟ್ ಬರೋಲ್ಲ. ತರಕಾರಿಗೆಲ್ಲ ಟೇಸ್ಟ್ ಹಿಡ್ಕೊಳ್ಳಲ್ಲ ಅಥವಾ ಮಸಾಲೆ ಬೆಂದಿರಲ್ಲ. ನೀವು ಈ ಥರ ಪ್ರೊಸೀಜರ್ ಪ್ರಕಾರ ಒಂದಾದ್ಮೇಲೆ ಒಂದು ಯಾವ್ಯಾವ ಟೈಮಲ್ಲಿ ಏನು ಹಾಕಬೇಕು ಅಂತ ಸರಿಯಾಗಿ ಹಾಕೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಅವರೆಕಾಯಿನ ಆ್ಯಡ್ ಮಾಡಿದ್ದೀವಿ. ಇದನ್ನೆಲ್ಲ ನೀವು ಮಿಕ್ಸ್ ಮಾಡಿ. ಸೊ ಇಷ್ಟೇ, ಇದಕ್ಕಿನ್ನೇನು ಹಾಕಲ್ಲ ನಾವು, ಮಸಾಲೆ ಅಥವಾ ವೆಜಿಟೇಬಲ್ಸ್ ಇನ್ನೇನು ಹಾಕಲ್ಲ. ಇದಕ್ಕೇನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಆ್ಯಂಡ್ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇವಾಗ. ಇಲ್ಲಾಂದರೆ ಕುಕ್ಕರು ವಿಸಲ್ ಬರುವಾಗ ಅದು ಆಚೆ ಎಲ್ಲ ಬಂದುಬಿಡುತ್ತೆ. ಸೊ ಇವಾಗ ನೀವು ತರಕಾರಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ವಿಷಲ್ ಕೂಗಿಸ್ಕೋಬೇಕು. 2 ವಿಷಲ್ ಹಾಕಿಸಿ 2ರಿಂದ 3. ತುಂಬ ಹಾಕ್ಸಿದ್ರೆ ಎಲ್ಲ ಸ್ಮ್ಯಾಶ್ ಆಗುತ್ತೆ. ಲೈಕ್ ನೀವು ಏನು ಪೊಟ್ಯಾಟೊ ಹಾಕಿದ್ದೀರಲ್ಲ ಅದೆಲ್ಲ. ಸೊ ನಾನು ನೋಡಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ, ಕ್ಲೀನಾಗಿ ಬೆಂದಿದೆ. ಸೊ ಬೆಂದ ಮೇಲೆ ನಿಮಗೆ ಕಲರ್ ಗೊತ್ತಾಗ್ತದೆ. ಇದು ಕಡುಬು, ಇಡ್ಲಿ, ರೊಟ್ಟಿ, ಮುದ್ದೆ ಇದೆಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಸೊ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನೀವು ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ನೋಡಿ ಸಹಕರಿಸಿ. ಥ್ಯಾಂಕ್ ಯು.